ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಈ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಿ ಕಟ್ಟಿಮನಿ ಸಾಹೇಬ್ರೆ, ಈ ಒಂದು ಹೋರಾಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಮಲಾಪುರ್ ಸಾಹೇಬ್ರೆ, ದಶರಥ್ ಸಿಂಗ್ ಹಜೇರಿ ಅವರೇ, ನನಗೆ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು, ಬರೆದು ಕೊಟ್ಟಿದ್ರು ಹೇಳ್ತಿದ್ದೆ. ಈ ಒಂದು ಇದೀಗ ತಾನೇ ಸೊಗಸಾಗಿ ಮಾತನಾಡಿರ್ತಕ್ಕಂಥ ಈ ಒಂದು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರವಿ ಕಟ್ಟಿಮನಿಯವರೇ, ಈ ಒಂದು ಹೋರಾಟದ ಉದ್ದೇಶವಾಗಿ ಮಾತನಾಡ್ತಕ್ಕಂಥ ನಮ್ಮ ಬೆಳಗಾವಿ ವಿಭಾಗದ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿಯವರೇ, ಈ ಒಂದು ಇದೀಗ ತಾನೇ ಮಾತನಾಡಿರ್ತಕ್ಕಂಥ ನಮ್ಮ ಮಹೇಶ್ ಚಲವಾದಿಯವರೇ, ಈ ಒಂದು ಹೋರಾಟದಲ್ಲಿ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕಂಥ ನಾಗೇಶ್ ಕಟ್ಟಿಮನಿಯವರೇ, ಈ ಹೋರಾಟದ ಒಂದು ಬೆಂಬಲಕ್ಕೆ ಆಗಮಿಸಿರ್ತಕ್ಕಂಥ ಹಳ್ಳಿಗಳಿಂದ ಹಾಗೂ ಯಾವತ್ತೂ ದಲಿತ ಸಂಘರ್ಷ ಸಮಿತಿ, ಯಾವಾಗ ನಾವು ಹೋರಾಟ ಮಾಡ್ತೀವಿ ಅವಾಗ ಸಿಗ್ತದ. ಸುಮ್ ಕೂತ್ರ ಯಾರೂ ನಮ್ಮನ್ನು ಮಾತಾಡಿಸೋದಿಲ್ಲ. ಅವ್ರು ಶಾಸಕರೇ ಇರಲಿ, ಮಂತ್ರಿಗಳೇ ಇರಲಿ, ನಮಗೆ ಬೇಕಾಗಿತ್ತು ಹೋರಾಟ. ಅದಕ್ಕಾಗಿ ಬಾಬಾ ಸಾಹೇಬ್ ಸ್ಲೋಗನ್ ಇದೆ, ಶಿಕ್ಷಣ, ಸಂಘಟನೆ, ಹೋರಾಟ. ನಮ್ಮ ಜನ ನಾವು ಶಿಕ್ಷಣವಂತರಾಗಬೇಕು, ಆಮೇಲೆ ಸಂಘಟನೆ ಮಾಡಬೇಕು, ನಮ್ಮ ಸಮಾಜವನ್ನ ಪಡ್ತೀನಿ. ಬಂಧುಗಳೇ, ತಾಳಿಕೋಟಿಗೆ ಒಂದು ಇತಿಹಾಸ ಇದೆ. 1565ರಲ್ಲಿ ತಾಳಿಕೋಟಿ ಕದನ. ಆ ತಾಳಿಕೋಟಿ ಕದನ ನಡೆದು ತಾಳಿಕೋಟಿ ಕದನ ಸುಮಾರು 1.5 ಲಕ್ಷ ಸೈನಿಕರು ತೀರ್ಕೊಂಡ್ರು. ಅಂತಹ ಒಂದು ತಾಳಿಕೋಟಿಗೆ ಇತಿಹಾಸ ಇದೆ. ಸುಮಾರು ಹಳ್ಳಿಗಳು ಹೊಸದಾಗಿ ತಾಲೂಕಾಗಿದೆ. ಇಲ್ಲಿ ಪ್ರಜಾಸೌಧ ಮಾಡಲಿಕ್ಕೆ, ಅದು ನಡು ಊರಲ್ಲಿ ಜಾಗ ಇದ್ರೂ ಸಹ ಮಾಡಲಿಕ್ಕೆ ಇವ್ರದ್ದೇನು ತಕರಾರಿದೆ, ಒಳಗೂ ಸ್ವಲ್ಪ ಸಂಶಯ ಕಾಣಕತ್ತವ. ಒಳಗೂ ಸ್ವಲ್ಪ ಸಂಶಯ ಇದ್ರೆ ಹೆಂಗೆ ನಡೀತಾ, ದೂರ ಹಾಕ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೀರಿ. ನಾವು ರಾಜಕಾರಣ ಮಾಡಕ್ಕೆ ಬಂದಿಲ್ಲ. ಇಲ್ಲಿ ಏನಪ್ಪ ಅಂತಂದ್ರೆ ಹಳ್ಳಿಗಳಿಂದ ವೃದ್ಧರು, ಅಂಗವಿಕಲರು, ಮಹಿಳೆಯರು, ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಒಂದು ಪ್ರಜಾಸೌಧ, ಪ್ರಜಾ ಅಂದ್ರೇನು ಜನರು, ಸೌಧ ಅಂದ್ರೆ ಒಂದು ಮನೆ, ಪ್ರಜಾಸೌಧ ಅಂದ್ರೇನು ಜನರ ಒಂದು ಮನೆ. ಜನರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳು ಒಂದು ಸಿಟಿಯಲ್ಲಿದ್ದರೆ ಅನುಕೂಲ ಆಗ್ತದೆ. 5-6 ಕಿಲೋಮೀಟರ್ ಅಂತ ಅವ್ರು ಹೇಳಿದ್ರು. ಮೈಲೇಶ್ವರ ದಾಟ್ ಮತ್ತು 60 ಕಿಲೋಮೀಟರ್ 60 ಮೀಟರ್ ಒಳಗೆ ಹೋಗ್ಬೇಕಂತ. ಅಂತಹ ಒಂದು ಹಳ್ಳಿಯಲ್ಲಿ ಮಾಡುವಂಥ ಉದ್ದೇಶವಾದರೂ ಏನಿತ್ತು? ಒಂದು ಪ್ರಜಾಸೌಧವನ್ನ ಸರ್ಕಾರ ಮಾಡಬೇಕಾದ್ರೆ ಇಲ್ಲಿ ಸ್ಥಳೀಯ ಮುಖಂಡರ ಸಭೆಯನ್ನ ಜಿಲ್ಲಾ ಅಧಿಕಾರಿಗಳು ಮೊದಲು ಕರಿಬೇಕಾಗ್ತದೆ. ಆಮೇಲೆ ಕ್ಷೇತ್ರದ ಶಾಸಕರು ಅಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳನ್ನ, ಸ್ಥಳೀಯ ಸಂಘ ಸಂಸ್ಥೆಗಳ ಮುಖಂಡರನ್ನ, ಅನೇಕ ಕಾರ್ಯಕರ್ತರನ್ನ ಕರೆದು ಇಂಥಲ್ಲಿ ನಾವು ಪ್ರಜಾಸೌಧ ಮಾಡಬೇಕಂತ ಮಾಡಿದ್ದೀವಿ, ಈ ಜಾಗ ಸೂಕ್ತ ಇದೋ ಇಲ್ಲೋ ಅಂತ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಅದಲ್ಲದೆ ಏನಪ್ಪ ಅಂತಂದ್ರೆ ನಮಗೆ ಮನಸ್ಸಿಗೆ ಬಂದಂಗೆ ಮಾಡಕ್ ಹೋದ್ರ ಅಲ್ಲಿ ಏನೋ ಒಂದು ವ್ಯವಹಾರ ನಡೆದಿದೆ ಅಂತ ಹೇಳಿ ನಮಗೆ ಭಾಸ ಆಗ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ಇದೇನು ಹಿರಿಯರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಅವರ ಒಂದು ಬೆಂಬಲಕ್ಕ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ಸತತ ಎಲ್ಲಿವರೆಗೆ ಇರ್ತದೆ ಅಲ್ಲಿಗೆ ನಾವು ಬೆಂಬಲ ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಲ್ಲದೆ
ಹೋರಾಟ ಮಾಡಬೇಕಾದ್ರೆ ಸ್ವಲ್ಪ ಅಡಚಣೆಗಳಿರ್ತಾವ. ಅಧಿಕಾರದ ದುರುಪಯೋಗ ಮಾಡ್ತಿರ್ತಾರ, ಹತ್ತಿಕ್ಬೇಕಂತ ಮಾಡ್ತಿರ ಹೋರಾಟ ಮೊಟಕುಗೊಳಿಸ್ಬೇಕಂತ ಮಾಡ್ತಿರ್ತಾರ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಪೊಲೀಸರೆಲ್ಲ ನೋಡಿ ಇಷ್ಟೆಲ್ಲ ನಾವು ಹೋರಾಟ ಮಾಡ್ಕೊತ ಬಂದೀವಿ, ಅಲ್ಲಿಂದ ಮೆರವಣಿಗೆ ತಗೊಂಡು ಬಂದೀವಿ, ಒಬ್ಬ ಪೊಲೀಸರು ಇಟ್ಟಿಲ್ಲ. ಇದಕ್ಕೆ ಕಾರಣ ಒಳಗ ಒಂದು ಸಂಚಿದೆ, ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಬಂಧುಗಳೇ, ಎಚ್ಚೆತ್ತುಕೊಳ್ಳಿ. ಆಮೇಲೆ ಇವರು ಟೆಂಟ್ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಲ್ಲ. ಯಾಕಂದ್ರೆ ಬೇರೆ ಒಂದು ಟೆಂಟ್ ಇದೆ, ಆ ಟೆಂಟ್ ಅಂತ ಹಾಕುವಂತ ಗಿಡ ಇರ್ಲಿಕ್ಕಂದ್ರ ಫೀಡಿಂಗ್ ಇರ್ಲಿಕ್ಕಂದ್ರ ಇಲ್ಲಿ ಇರ್ತಕ್ಕಂಥ ಹೋರಾಟಗಾರರ ಗತಿ ಏನು ಬಂಧುಗಳೇ? ಇದನ್ನ ಅರ್ಥ ಮಾಡಬೇಕು ಮಾನ್ಯ ಶಾಸಕರು. ಯಾಕಂದ್ರೆ ಸರ್ವ ಸ್ವಭಾವದ ಸಜ್ಜನಿಕೆ ರಾಜಕಾರಣಿಗಳವರು. ಇಂಥ ವಿಷಯ ಅವ್ರ ಗಮನಕ್ಕೆ ಬಂದಿದೋ ಬಿಟ್ಟಿದೋ ಗೊತ್ತಿಲ್ಲ. ತಕ್ಷಣ ಕೂಡಲೇ ಮುದ್ದೇಬಾದ್ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ಹೋರಾಟಗಾರರಿಗೆ ಬಂದು ತಮ್ಮ ಒಂದು ನೋವನ್ನು ತೋಡಿಕೊಂಡು ಕೂಡಲೇ ಏರ್ಪಾಟಾದ ಪ್ರಜಾಸೌಧವನ್ನು ತಾಳಿಕೋಟೆ ಪಟ್ಟಣದಲ್ಲಿ ತಾವು ಹೋರಾಟಗಾರರು ಹೇಳಿರ್ತಕ್ಕಂಥ ಯಾವುದೇ ಸ್ಥಳ ಆಗಿರ್ಬೋದು, ಸರ್ಕಾರಿ ಗೌಟಾಣ ಆಗಿರ್ಬೋದು, ಕೆಬಿ ಜಾಗ ಆಗಿರ್ಬೋದು, ಅಥವಾ IB ಆಗಿರ್ಬೋದು, ಇನ್ನೇನು ಅನೇಕ 4-5 ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅಂತಲ್ಲಿ ಮಾಡಿದ್ರೆ ಸೂಕ್ತ ಆಗ್ತದೆ, ಇಲ್ಲದೆ ಹೋದಲ್ಲಿ ಹೋರಾಟ ಅನಿವಾರ್ಯ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪೊಲೀಸ್ ಇಲಾಖೆಯವರು ಹೇಳ್ತಾ ಇದ್ದೀನಿ, ನಮ್ಮ ಹೋರಾಟಗಾರರಿಗೆ ನೀವು ಟೆಂಟ್ ಹಾಕಿ ನೀರಿನ ವ್ಯವಸ್ಥೆ ಮಾಡಿ ಬಂದೋಬಸ್ತ್ ಕೊಡದೇ ಹೋದಲ್ಲಿ ನಾವು ಮತ್ತು ಪೊಲೀಸರ ವಿರುದ್ಧ ಏರ್ಪಾಟನ್ನು ಹೋರಾಟ ಮಾಡಲಿಕ್ಕೆ ನಾವು ಹಿಂಜರಿಯುವುದಿಲ್ಲ ಅಂತ ಮಾತನ್ನು ಹೇಳಿ ಈ ಒಂದು ಹೋರಾಟ ಸಮಿತಿಗೆ ನನ್ನನ್ನು ಕರೆಸಿ ನಾವು ಏನು ಬೆಂಬಲ ಕೊಡಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಹಿರಿಯರಿಗೆ, ನಮ್ಮ ಚಮಲಾಪುರ ಸಾಹೇಬರಾಗಿರ್ಬೋದು, ಅಜಯರವರಾಗಿರ್ಬೋದು, SP ಗಟ್ಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.